ಎಸ್ಐಟಿ ಸ್ಥಳ ಪರಿಶೋಧನಾ ತನಿಖೆ ಬಹುತೇಕ ಅಂತಿಮ ಘಟ್ಟವನ್ನು ತಲುಪಿದೆ. ಈ ಕಾರ್ಯಾಚರಣೆ ಚುರುಕುಗೊಳ್ಳುವ ಸಾಧ್ಯತೆ ಇದ್ದು ಜಿಪಿಆರ್ ತಂತ್ರಜ್ಞಾನ ಬಳಕೆಗೆ ಎಸ್ಐಟಿ ಮುಂದಾಗಿದೆಯಂತೆ. ಧರ್ಮಸ್ಥಳದಲ್ಲಿ ಶವ ಹುಡುಕಲು ಹೊಸ ಪ್ಲಾನ್. ಜಿಪಿಆರ್ ತಂತ್ರಜ್ಞಾನ ಬಳಸಲು ಮುಂದಾದ ಎಸ್ಐಟಿ. ಧರ್ಮಸ್ಥಳ ಗ್ರಾಮದಲ್ಲಿ ಶವ ಹೊತ್ತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ತನಿಖೆ ಮುಂದುವರಿಸಿದೆ. ಅನಾಮಿಕ ವ್ಯಕ್ತಿ ತೋರಿಸಿರುವಂತಹ ಸ್ಪಾಟ್ಗಳ ಮೇಲೆ ಎಲ್ಲರ ಕಣ್ಣು ನೆಟ್ಟಿದೆ. ಇನ್ನು ಆ ಸ್ಥಳಗಳ ಪರಿಶೋಧನೆಗಾಗಿ ಜಿಪಿಆರ್ ತಂತ್ರಜ್ಞಾನ ಬಳಸಲು ಎಸ್ಐಟಿ ಮುಂದಾಗಿದೆ. ಸ್ಪಾಟ್ ನಂಬರ್ 13ರ ಮೇಲೆ ಎಲ್ಲರ ಚಿತ್ತ. ಸ್ಪಾಟ್ ನಂಬರ್ 13ರಲ್ಲಿ ಹಲವು ಶವಗಳನ್ನು ಹುತ್ತಿಟ್ಟಿದ್ದೇನೆ ಅಂತ ಮುಸುಕುದಾರಿ ಹೇಳ್ತಾ ಇದ್ದು ಆ ಜಾಗ ಭಾರಿ ಕುತೂಹಲವನ್ನು ಮೂಡಿಸಿದೆ. ಇನ್ನು ಸ್ಥಳಗಳ ಶೋಧನೆಗೆ ಜಿಪಿಆರ್ ತಂತ್ರಜ್ಞಾನ ಬಳಸಲು ಎಸ್ಐಟಿ ಮುಂದಾಗಿದೆ. ಗ್ರೌಂಡ್ ಪೆನೆಟ್ರೇಟಿಂಗ್ ರಡಾರ್ ಬಳಸಲು ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಧರ್ಮಸ್ಥಳ ಸಮಾಧಿ ಶೋಧಕ್ಕೆ ಜಿಪಿಆರ್ ಸಿಸ್ಟಮ್ ಬರುತ್ತೆ ಎನ್ನಲಾಗ್ತಾ ಇದ್ದು 13ನೇ ಜಾಗದಲ್ಲಿ ಜಿಪಿಆರ್ ತಂತ್ರಜ್ಞಾನವನ್ನೇ ಬಳಸಲು ಎಸ್ಐಟಿ ಸಿದ್ಧತೆ ಮಾಡಿಕೊಂಡಿದೆ. ಬೆಂಗಳೂರಿನಲ್ಲಿರುವಂತಹ ಜಿಪಿಆರ್ ಮೌಂಟೆಡ್ ರಾಡಾರ್ ಧರ್ಮಸ್ಥಳಕ್ಕೆ ಬರಲಿದೆ. ಜಿಪಿಆರ್ ಮಷೀನ್ ಬರೋದಕ್ಕಾಗಿಯೇ ಎಸ್ಐಟಿ ಅಧಿಕಾರಿಗಳು ಕಾಯ್ತಾ ಇದ್ದಾರೆ. ಜಿಪಿಆರ್ ತಂತ್ರಜ್ಞಾನವು ನೆಲದಡಿಯ ವಸ್ತುಗಳನ್ನು ಪತ್ತೆ ಹಚ್ಚುವ ಕ್ಷಮತೆಯನ್ನ ಹೊಂದಿದೆ. ಆದರೆ ಈ ಮಷೀನ್ ಬೇಕಿದ್ರೆ ದಿನಕ್ಕೆ 20 ಲಕ್ಷ ಬಾಡಿಗೆ ಕೊಡಬೇಕಾಗುತ್ತಂತೆ. ಆದರೆ ಒದ್ದೆಯಾದ ಭೂಮಿಯಲ್ಲಿ ಜಿಪಿಆರ್ ಸಿಗ್ನಲ್ ವೀಕ್ ಆಗುವ ಸಾಧ್ಯತೆ ಇದ್ದು ಸಮತಟ್ಟಾದ ಸ್ಥಳಗಳಲ್ಲಿ ಜಿಪಿಆರ್ ತಂತ್ರಜ್ಞಾನ ಸುಲಭ ಮತ್ತು ಎಫೆಕ್ಟಿವ್ ಆಗಿ ಕಾರ್ಯವನ್ನು ನಿರ್ವಹಿಸುತ್ತೆ. ಮಿಲಿಟ್ರಿನಲ್ಲಿ ಕೂಡ ಈ ರೀತಿಯ ಗ್ರೌಂಡ್ ಪೆನಿಟ್ರೇಷನ್ ರೆಡಾರ್ ಉಪಯೋಗಿಸ್ತಾರೆ. ಈಗ ಬಾರ್ಡರ್ನಲ್ಲಿ ದಟ್ ಸೈಡ್ ಆಫ್ ದಿ ಬಾರ್ಡರ್ ಟು ದಿಸ್ ಸೈಡ್ ಆಫ್ ದಿ ಬಾರ್ಡರ್ ಅಂಡರ್ಗ್ರೌಂಡ್ ಟನಲ್ಸ್ ಮಾಡಿರ್ತಾರೆ ಟೆರರಿಸ್ಟ್ಗಳು ಅವರ ಸೈನಿಕರು ಬರೋದಕ್ಕೆ. ಅಂಥ ಸಂದರ್ಭದಲ್ಲಿ ಆ ಟನಲ್ ಎಲ್ಲಿದೆ, ಯಾವ ಡೆಪ್ತಲ್ಲಿ ಇದೆ ಅಂತ ಕಂಡುಹಿಡಿಯೋದಕ್ಕೆ ಈ ರೀತಿಯ ಪೆನಿಟ್ರೇಷನ್ ಎಕ್ವಿಪ್ಮೆಂಟಿಂದ ಮಾಡ್ಬೋದು. ಅದ್ರ ಮೂಲಕ ಒಂದು ಸಿಗ್ನಲ್ ಒಳಗಡೆ ಕಳಿಸಿದ್ರೆ ಆ ಸಿಗ್ನಲ್ಲು ಯಾವ ಅಡೆತಡೆ ಇಲ್ಲದೆ ಇದ್ದರೆ ಸೀದಾ ಹೋಗ್ತಾ ಇರುತ್ತೆ. ಅದು ಇನ್ಸ್ಟ್ರೂಮೆಂಟಲ್ಲಿ ಗೊತ್ತಾಗುತ್ತೆ. ಅದು ಎಲ್ಲಿ ಅಡೆತಡೆ ಬರುತ್ತೆ, ಯಾವುದಾದ್ರು ಹಾರ್ಡ್ ರಾಕ್ ಇದ್ದರೆ ಅಥವಾ ಬೇರೆ ಏನಾದರೂ ತಡೆ ಇದ್ದರೆ ನೀರು ಬಂದರೆ ಆಗ ಅದು ಪಾತ್ ಚೇಂಜ್ ಆಗುತ್ತೆ ಅಥವಾ ನಿಂತು ಬಿಡುತ್ತೆ. ಖಾಸಗಿ ಕಂಪನಿಯಿಂದ ಮಷೀನ್ ಬಾಡಿಗೆಗೆ. ನೆಲದಡಿಯಲ್ಲಿರುವಂತಹ ವಸ್ತುಗಳನ್ನು ಪತ್ತೆ ಹಚ್ಚಲು ಜಿಪಿಆರ್ ತಂತ್ರಜ್ಞಾನ ಬಳಸಲಾಗುತ್ತದೆ. ಖಾಸಗಿ ಕಂಪನಿ ಮೂಲಕ ಜಿಪಿಆರ್ ಮಷೀನ್ ಬಾಡಿಗೆಗೆ ತರಲು ಎಸ್ಐಟಿ ಅಧಿಕಾರಿಗಳು ನಿರ್ಧರಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಎಸ್ಐಟಿ ಸ್ಥಳ ಪರಿಶೋಧನಾ ತನಿಖೆ ಬಹುತೇಕ ಅಂತಿಮ ಘಟ್ಟವನ್ನು ತಲುಪಿದೆ. ಈ ಕಾರ್ಯಾಚರಣೆ ಚುರುಕುಗೊಳ್ಳುವ ಸಾಧ್ಯತೆ ಇದ್ದು ಜಿಪಿಆರ್ ತಂತ್ರಜ್ಞಾನ ಬಳಕೆಗೆ ಎಸ್ಐಟಿ ಮುಂದಾಗಿದೆಯಂತೆ. ಧರ್ಮಸ್ಥಳದಲ್ಲಿ ಶವ ಹುಡುಕಲು ಹೊಸ ಪ್ಲಾನ್. ಜಿಪಿಆರ್ ತಂತ್ರಜ್ಞಾನ ಬಳಸಲು ಮುಂದಾದ ಎಸ್ಐಟಿ. ಧರ್ಮಸ್ಥಳ ಗ್ರಾಮದಲ್ಲಿ ಶವ ಹೊತ್ತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ತನಿಖೆ ಮುಂದುವರಿಸಿದೆ. ಅನಾಮಿಕ ವ್ಯಕ್ತಿ ತೋರಿಸಿರುವಂತಹ ಸ್ಪಾಟ್ಗಳ ಮೇಲೆ ಎಲ್ಲರ ಕಣ್ಣು ನೆಟ್ಟಿದೆ. ಇನ್ನು ಆ ಸ್ಥಳಗಳ ಪರಿಶೋಧನೆಗಾಗಿ ಜಿಪಿಆರ್ ತಂತ್ರಜ್ಞಾನ ಬಳಸಲು ಎಸ್ಐಟಿ ಮುಂದಾಗಿದೆ. ಸ್ಪಾಟ್ ನಂಬರ್ 13ರ ಮೇಲೆ ಎಲ್ಲರ ಚಿತ್ತ. ಸ್ಪಾಟ್ ನಂಬರ್ 13ರಲ್ಲಿ ಹಲವು ಶವಗಳನ್ನು ಹುತ್ತಿಟ್ಟಿದ್ದೇನೆ ಅಂತ ಮುಸುಕುದಾರಿ ಹೇಳ್ತಾ ಇದ್ದು ಆ ಜಾಗ ಭಾರಿ ಕುತೂಹಲವನ್ನು ಮೂಡಿಸಿದೆ. ಇನ್ನು ಸ್ಥಳಗಳ ಶೋಧನೆಗೆ ಜಿಪಿಆರ್ ತಂತ್ರಜ್ಞಾನ ಬಳಸಲು ಎಸ್ಐಟಿ ಮುಂದಾಗಿದೆ. ಗ್ರೌಂಡ್ ಪೆನೆಟ್ರೇಟಿಂಗ್ ರಡಾರ್ ಬಳಸಲು ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಧರ್ಮಸ್ಥಳ ಸಮಾಧಿ ಶೋಧಕ್ಕೆ ಜಿಪಿಆರ್ ಸಿಸ್ಟಮ್ ಬರುತ್ತೆ ಎನ್ನಲಾಗ್ತಾ ಇದ್ದು 13ನೇ ಜಾಗದಲ್ಲಿ ಜಿಪಿಆರ್ ತಂತ್ರಜ್ಞಾನವನ್ನೇ ಬಳಸಲು ಎಸ್ಐಟಿ ಸಿದ್ಧತೆ ಮಾಡಿಕೊಂಡಿದೆ. ಬೆಂಗಳೂರಿನಲ್ಲಿರುವಂತಹ ಜಿಪಿಆರ್ ಮೌಂಟೆಡ್ ರಾಡಾರ್ ಧರ್ಮಸ್ಥಳಕ್ಕೆ ಬರಲಿದೆ. ಜಿಪಿಆರ್ ಮಷೀನ್ ಬರೋದಕ್ಕಾಗಿಯೇ ಎಸ್ಐಟಿ ಅಧಿಕಾರಿಗಳು ಕಾಯ್ತಾ ಇದ್ದಾರೆ. ಜಿಪಿಆರ್ ತಂತ್ರಜ್ಞಾನವು ನೆಲದಡಿಯ ವಸ್ತುಗಳನ್ನು ಪತ್ತೆ ಹಚ್ಚುವ ಕ್ಷಮತೆಯನ್ನ ಹೊಂದಿದೆ. ಆದರೆ ಈ ಮಷೀನ್ ಬೇಕಿದ್ರೆ ದಿನಕ್ಕೆ 20 ಲಕ್ಷ ಬಾಡಿಗೆ ಕೊಡಬೇಕಾಗುತ್ತಂತೆ. ಆದರೆ ಒದ್ದೆಯಾದ ಭೂಮಿಯಲ್ಲಿ ಜಿಪಿಆರ್ ಸಿಗ್ನಲ್ ವೀಕ್ ಆಗುವ ಸಾಧ್ಯತೆ ಇದ್ದು ಸಮತಟ್ಟಾದ ಸ್ಥಳಗಳಲ್ಲಿ ಜಿಪಿಆರ್ ತಂತ್ರಜ್ಞಾನ ಸುಲಭ ಮತ್ತು ಎಫೆಕ್ಟಿವ್ ಆಗಿ ಕಾರ್ಯವನ್ನು ನಿರ್ವಹಿಸುತ್ತೆ.
ಮಿಲಿಟ್ರಿನಲ್ಲಿ ಕೂಡ ಈ ರೀತಿಯ ಗ್ರೌಂಡ್ ಪೆನಿಟ್ರೇಷನ್ ರೆಡಾರ್ ಉಪಯೋಗಿಸ್ತಾರೆ. ಈಗ ಬಾರ್ಡರ್ನಲ್ಲಿ ದಟ್ ಸೈಡ್ ಆಫ್ ದಿ ಬಾರ್ಡರ್ ಟು ದಿಸ್ ಸೈಡ್ ಆಫ್ ದಿ ಬಾರ್ಡರ್ ಅಂಡರ್ಗ್ರೌಂಡ್ ಟನಲ್ಸ್ ಮಾಡಿರ್ತಾರೆ ಟೆರರಿಸ್ಟ್ಗಳು ಅವರ ಸೈನಿಕರು ಬರೋದಕ್ಕೆ. ಅಂಥ ಸಂದರ್ಭದಲ್ಲಿ ಆ ಟನಲ್ ಎಲ್ಲಿದೆ, ಯಾವ ಡೆಪ್ತಲ್ಲಿ ಇದೆ ಅಂತ ಕಂಡುಹಿಡಿಯೋದಕ್ಕೆ ಈ ರೀತಿಯ ಪೆನಿಟ್ರೇಷನ್ ಎಕ್ವಿಪ್ಮೆಂಟಿಂದ ಮಾಡ್ಬೋದು. ಅದ್ರ ಮೂಲಕ ಒಂದು ಸಿಗ್ನಲ್ ಒಳಗಡೆ ಕಳಿಸಿದ್ರೆ ಆ ಸಿಗ್ನಲ್ಲು ಯಾವ ಅಡೆತಡೆ ಇಲ್ಲದೆ ಇದ್ದರೆ ಸೀದಾ ಹೋಗ್ತಾ ಇರುತ್ತೆ. ಅದು ಇನ್ಸ್ಟ್ರೂಮೆಂಟಲ್ಲಿ ಗೊತ್ತಾಗುತ್ತೆ. ಅದು ಎಲ್ಲಿ ಅಡೆತಡೆ ಬರುತ್ತೆ, ಯಾವುದಾದ್ರು ಹಾರ್ಡ್ ರಾಕ್ ಇದ್ದರೆ ಅಥವಾ ಬೇರೆ ಏನಾದರೂ ತಡೆ ಇದ್ದರೆ ನೀರು ಬಂದರೆ ಆಗ ಅದು ಪಾತ್ ಚೇಂಜ್ ಆಗುತ್ತೆ ಅಥವಾ ನಿಂತು ಬಿಡುತ್ತೆ. ಖಾಸಗಿ ಕಂಪನಿಯಿಂದ ಮಷೀನ್ ಬಾಡಿಗೆಗೆ. ನೆಲದಡಿಯಲ್ಲಿರುವಂತಹ ವಸ್ತುಗಳನ್ನು ಪತ್ತೆ ಹಚ್ಚಲು ಜಿಪಿಆರ್ ತಂತ್ರಜ್ಞಾನ ಬಳಸಲಾಗುತ್ತದೆ. ಖಾಸಗಿ ಕಂಪನಿ ಮೂಲಕ ಜಿಪಿಆರ್ ಮಷೀನ್ ಬಾಡಿಗೆಗೆ ತರಲು ಎಸ್ಐಟಿ ಅಧಿಕಾರಿಗಳು ನಿರ್ಧರಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಎಸ್ಐಟಿ ಸ್ಥಳ ಪರಿಶೋಧನಾ ತನಿಖೆ ಬಹುತೇಕ ಅಂತಿಮ ಘಟ್ಟವನ್ನು ತಲುಪಿದೆ. ಈ ಕಾರ್ಯಾಚರಣೆ ಚುರುಕುಗೊಳ್ಳುವ ಸಾಧ್ಯತೆ ಇದ್ದು ಜಿಪಿಆರ್ ತಂತ್ರಜ್ಞಾನ ಬಳಕೆಗೆ ಎಸ್ಐಟಿ ಮುಂದಾಗಿದೆಯಂತೆ. ಧರ್ಮಸ್ಥಳದಲ್ಲಿ ಶವ ಹುಡುಕಲು ಹೊಸ ಪ್ಲಾನ್. ಜಿಪಿಆರ್ ತಂತ್ರಜ್ಞಾನ ಬಳಸಲು ಮುಂದಾದ ಎಸ್ಐಟಿ. ಧರ್ಮಸ್ಥಳ ಗ್ರಾಮದಲ್ಲಿ ಶವ ಹೊತ್ತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ತನಿಖೆ ಮುಂದುವರಿಸಿದೆ. ಅನಾಮಿಕ ವ್ಯಕ್ತಿ ತೋರಿಸಿರುವಂತಹ ಸ್ಪಾಟ್ಗಳ ಮೇಲೆ ಎಲ್ಲರ ಕಣ್ಣು ನೆಟ್ಟಿದೆ. ಇನ್ನು ಆ ಸ್ಥಳಗಳ ಪರಿಶೋಧನೆಗಾಗಿ ಜಿಪಿಆರ್ ತಂತ್ರಜ್ಞಾನ ಬಳಸಲು ಎಸ್ಐಟಿ ಮುಂದಾಗಿದೆ. ಸ್ಪಾಟ್ ನಂಬರ್ 13ರ ಮೇಲೆ ಎಲ್ಲರ ಚಿತ್ತ. ಸ್ಪಾಟ್ ನಂಬರ್ 13ರಲ್ಲಿ ಹಲವು ಶವಗಳನ್ನು ಹುತ್ತಿಟ್ಟಿದ್ದೇನೆ ಅಂತ ಮುಸುಕುದಾರಿ ಹೇಳ್ತಾ ಇದ್ದು ಆ ಜಾಗ ಭಾರಿ ಕುತೂಹಲವನ್ನು ಮೂಡಿಸಿದೆ. ಇನ್ನು ಸ್ಥಳಗಳ ಶೋಧನೆಗೆ ಜಿಪಿಆರ್ ತಂತ್ರಜ್ಞಾನ ಬಳಸಲು ಎಸ್ಐಟಿ ಮುಂದಾಗಿದೆ. ಗ್ರೌಂಡ್ ಪೆನೆಟ್ರೇಟಿಂಗ್ ರಡಾರ್ ಬಳಸಲು ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಧರ್ಮಸ್ಥಳ ಸಮಾಧಿ ಶೋಧಕ್ಕೆ ಜಿಪಿಆರ್ ಸಿಸ್ಟಮ್ ಬರುತ್ತೆ ಎನ್ನಲಾಗ್ತಾ ಇದ್ದು 13ನೇ ಜಾಗದಲ್ಲಿ ಜಿಪಿಆರ್ ತಂತ್ರಜ್ಞಾನವನ್ನೇ ಬಳಸಲು ಎಸ್ಐಟಿ ಸಿದ್ಧತೆ ಮಾಡಿಕೊಂಡಿದೆ. ಬೆಂಗಳೂರಿನಲ್ಲಿರುವಂತಹ ಜಿಪಿಆರ್ ಮೌಂಟೆಡ್ ರಾಡಾರ್ ಧರ್ಮಸ್ಥಳಕ್ಕೆ ಬರಲಿದೆ. ಜಿಪಿಆರ್ ಮಷೀನ್ ಬರೋದಕ್ಕಾಗಿಯೇ ಎಸ್ಐಟಿ ಅಧಿಕಾರಿಗಳು ಕಾಯ್ತಾ ಇದ್ದಾರೆ. ಜಿಪಿಆರ್ ತಂತ್ರಜ್ಞಾನವು ನೆಲದಡಿಯ ವಸ್ತುಗಳನ್ನು ಪತ್ತೆ ಹಚ್ಚುವ ಕ್ಷಮತೆಯನ್ನ ಹೊಂದಿದೆ. ಆದರೆ ಈ ಮಷೀನ್ ಬೇಕಿದ್ರೆ ದಿನಕ್ಕೆ 20 ಲಕ್ಷ ಬಾಡಿಗೆ ಕೊಡಬೇಕಾಗುತ್ತಂತೆ. ಆದರೆ ಒದ್ದೆಯಾದ ಭೂಮಿಯಲ್ಲಿ ಜಿಪಿಆರ್ ಸಿಗ್ನಲ್ ವೀಕ್ ಆಗುವ ಸಾಧ್ಯತೆ ಇದ್ದು ಸಮತಟ್ಟಾದ ಸ್ಥಳಗಳಲ್ಲಿ ಜಿಪಿಆರ್ ತಂತ್ರಜ್ಞಾನ ಸುಲಭ ಮತ್ತು ಎಫೆಕ್ಟಿವ್ ಆಗಿ ಕಾರ್ಯವನ್ನು ನಿರ್ವಹಿಸುತ್ತೆ. ಮಿಲಿಟ್ರಿನಲ್ಲಿ ಕೂಡ ಈ ರೀತಿಯ ಗ್ರೌಂಡ್ ಪೆನಿಟ್ರೇಷನ್ ರೆಡಾರ್ ಉಪಯೋಗಿಸ್ತಾರೆ. ಈಗ ಬಾರ್ಡರ್ನಲ್ಲಿ ದಟ್ ಸೈಡ್ ಆಫ್ ದಿ ಬಾರ್ಡರ್ ಟು ದಿಸ್ ಸೈಡ್ ಆಫ್ ದಿ ಬಾರ್ಡರ್ ಅಂಡರ್ಗ್ರೌಂಡ್ ಟನಲ್ಸ್ ಮಾಡಿರ್ತಾರೆ ಟೆರರಿಸ್ಟ್ಗಳು ಅವರ ಸೈನಿಕರು ಬರೋದಕ್ಕೆ. ಅಂಥ ಸಂದರ್ಭದಲ್ಲಿ ಆ ಟನಲ್ ಎಲ್ಲಿದೆ, ಯಾವ ಡೆಪ್ತಲ್ಲಿ ಇದೆ ಅಂತ ಕಂಡುಹಿಡಿಯೋದಕ್ಕೆ ಈ ರೀತಿಯ ಪೆನಿಟ್ರೇಷನ್ ಎಕ್ವಿಪ್ಮೆಂಟಿಂದ ಮಾಡ್ಬೋದು. ಅದ್ರ ಮೂಲಕ ಒಂದು ಸಿಗ್ನಲ್ ಒಳಗಡೆ ಕಳಿಸಿದ್ರೆ ಆ ಸಿಗ್ನಲ್ಲು ಯಾವ ಅಡೆತಡೆ ಇಲ್ಲದೆ ಇದ್ದರೆ ಸೀದಾ ಹೋಗ್ತಾ ಇರುತ್ತೆ. ಅದು ಇನ್ಸ್ಟ್ರೂಮೆಂಟಲ್ಲಿ ಗೊತ್ತಾಗುತ್ತೆ. ಅದು ಎಲ್ಲಿ ಅಡೆತಡೆ ಬರುತ್ತೆ, ಯಾವುದಾದ್ರು ಹಾರ್ಡ್ ರಾಕ್ ಇದ್ದರೆ ಅಥವಾ ಬೇರೆ ಏನಾದರೂ ತಡೆ ಇದ್ದರೆ ನೀರು ಬಂದರೆ ಆಗ ಅದು ಪಾತ್ ಚೇಂಜ್ ಆಗುತ್ತೆ ಅಥವಾ ನಿಂತು ಬಿಡುತ್ತೆ. ಖಾಸಗಿ ಕಂಪನಿಯಿಂದ ಮಷೀನ್ ಬಾಡಿಗೆಗೆ. ನೆಲದಡಿಯಲ್ಲಿರುವಂತಹ ವಸ್ತುಗಳನ್ನು ಪತ್ತೆ ಹಚ್ಚಲು ಜಿಪಿಆರ್ ತಂತ್ರಜ್ಞಾನ ಬಳಸಲಾಗುತ್ತದೆ. ಖಾಸಗಿ ಕಂಪನಿ ಮೂಲಕ ಜಿಪಿಆರ್ ಮಷೀನ್ ಬಾಡಿಗೆಗೆ ತರಲು ಎಸ್ಐಟಿ ಅಧಿಕಾರಿಗಳು ನಿರ್ಧರಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.